ನಮಸ್ಕಾರ ವೀಕ್ಷಕರೇ. ಬಿಹಾರದ ಟ್ಯಾಲಿ ಕ್ಷಣ ಕ್ಷಣಕ್ಕೂ ಅಚ್ಚರಿಯನ್ನ ಹೆಚ್ಚಿಸ್ತಾನೆ ಹೋಯಿತು. ಒಂದು ಹಂತದಲ್ಲಿ ಎನ್ಡಿಎ ಏನೇ ಆದ್ರೂ 200ಕ್ಕಿಂತ ಕೆಳಗೆ ಬರೋದೇ ಇಲ್ಲ ಅನ್ನೋ ಭರವಸೆಯನ್ನ ನಮೋ ದೋಸ್ತಿಗಳಿಗೂ ಮೂಡಿಸಿತು. ಇದೇ ಭರವಸೆ ಘಟಬಂಧನದ ನಾಯಕರನ್ನ ತಲೆ ತಗ್ಗಿಸುವಂತೆ ಮಾಡ್ತು. ಗೆಲ್ಲೋ ಮುಂಚೆಯೇ ನಾನೇ ಸಿಎಂ ಅಂತ ಹೇಳಿದ ತೇಜಸ್ವಿ ಯಾದವ್ ತಮ್ಮ ಕ್ಷೇತ್ರದಲ್ಲಿ ಅದೆಂತ ಪೈಪೋಟಿಯನ್ನ ಎದುರಿಸಬೇಕಾಗಿ ಬಂತು ಅನ್ನೋದನ್ನ ಜನ ನೋಡಿದ್ರು. ಈ ಸುನಾಮಿ ಅಂತ ಗೆಲುವಿನಲ್ಲಿ ದೊಡ್ಡ ಸಂದೇಶ ಕೂಡ ಇದೆ. ಎನ್ಡಿಎಗೂ ಸಂದೇಶ ಇದೆ, ಘಟಬಂಧನಕ್ಕೂ ಹಲವು ಸಂದೇಶಗಳಿವೆ. ಭಾರತದ ಚುನಾವಣಾ ಸ್ಟೈಲ್ ಬದಲಾಗಿದೆ, ಇನ್ನೂ ಬದಲಾಗಲಿದೆ ಅನ್ನೋ ಬಲವಾದ ಸಂದೇಶವನ್ನ ಬಿಹಾರ ಎಲೆಕ್ಷನ್ ಕೊಟ್ಟಿದೆ. ಈ ಹಿಂದಿನ ಎಪಿಸೋಡ್ ನಲ್ಲಿ ಎನ್ಡಿಎ ಕೈ ಹಿಡಿದ ಪ್ರಮುಖ ವಿಚಾರಗಳನ್ನ ಹೇಳಿದ್ವಿ. ಈಗ ಘಟಬಂಧನದ ಹೀನಾಯ ಸೋಲಿಗೆ ಕಾರಣ ಹಾಗೂ ಮುಂದಿನ ಭವಿಷ್ಯ ಸೇರಿ ಹಲವು ವಿಚಾರಗಳನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದ ಎಲೆಕ್ಷನ್ ಸ್ಟೈಲ್ ಚೇಂಜ್ ಆಗಿದೆ. ಈ ಮಾತನ್ನ ಕಳೆದ ವರ್ಷ ಕೇಳಿದ್ವಿ. ಯಾವಾಗ ಅಂದ್ರೆ ಅದು 2024ರ ರಿಸಲ್ಟ್ ಬಂದಾಗ ಸರ್ರ್ ಅಂತ 99ಕ್ಕೆ ಏರಿದ್ದ ಕಾಂಗ್ರೆಸ್ ಲೆಕ್ಕ ದಿಢೀರಂತ 200ರ ಅಂಚಿಗೆ ಬಂದ ಬಿಜೆಪಿ ಲೆಕ್ಕ ಎಲ್ಲರನ್ನೂ ದಂಗು ಬಡಿಸಿತ್ತು. ನೀವು ಎಷ್ಟೇ ಊರುದ್ಧಾರ ಮಾಡಿದ್ರು ಜನರು ಫ್ರೀಗೆ ವೋಟ್ ಹಾಕ್ತಾರೆ, ಕಾಂಗ್ರೆಸ್ಗೆ ಒಂದು ಧರ್ಮದ ಸಂಪೂರ್ಣ ಬೆಂಬಲ ಇದೆ, ಹಿಂದುಳಿದವರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ, ಓವರ್ ಆಲ್ ಆಗಿ ಎಲೆಕ್ಷನ್ ಹೇಗೆ ಗೆಲ್ಲಬೇಕು ಅನ್ನೋ ನಾಲೆಜ್ ಬಿಜೆಪಿಗಿಂತ ಕಾಂಗ್ರೆಸ್ಗೆ ಚೆನ್ನಾಗಿದೆ, ಕೇವಲ ಅಭಿವೃದ್ಧಿ ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಅನ್ನೋದು. ಆದ್ರೆ ಈ ಫಾರ್ಮುಲಾ 2024ರ ಎಲೆಕ್ಷನ್ ಬಳಿಕ ಮತ್ಯಾವ ವಿಧಾನಸಭಾ ಚುನಾವಣೆಗಳಲ್ಲೂ ಕೂಡ ವರ್ಕ್ ಆಗಲಿಲ್ಲ. ಆದ್ರೆ ಬಿಹಾರ ಎಲೆಕ್ಷನ್ ಟೇಕ್ ಆಫ್ ಆಗಿದ್ದ ರೀತಿಯೇ ಇದು ಹಲವು ವಿಚಾರಗಳಲ್ಲಿ ದೇಶದಲ್ಲಿ ದಿಕ್ಸೂಚಿ ಆಗಲಿದೆ ಅನ್ನೋದನ್ನ ಹೇಳಿತ್ತು. ಕೊನೆಗೂ ಅದೇ ಆಗಿದೆ, ದೊಡ್ಡ ಮಟ್ಟದಲ್ಲೇ ಆಗಿದೆ. ಟ್ಯಾಲಿ ಕಡೆ ನೋಡ್ತಾ ಹೋದ್ರೆ ಈ ಎನ್ಡಿಎ 203 ಹಾಗೂ 204ರಲ್ಲಿ ಕುಣಿತಾ ಇದೆ. 200ರ ಕೆಳಗೆ ಇಳಿಯೋದಿಲ್ವೇನೋ ಅನ್ನಿಸೋ ರೀತಿ ಕಾಣಿಸ್ತಾ ಇದೆ. ಆದ್ರೆ ಒಂದು ಹಂತದಲ್ಲಿ 30ರ ಕೆಳಗೆ ಹೋಗಿದ್ದ ಘಟಬಂಧನ ಕೊನೆಯ ಗಳಿಗೆಯಲ್ಲಿ 30ರ ಗಡಿ ದಾಟಿ ಸ್ವಲ್ಪ ಉಸಿರು ಬಿಡ್ತಾ ಇದೆ. ಅಂತಿಮವಾಗಿ ಏನಾಗುತ್ತೋ ಗೊತ್ತಿಲ್ಲ. ಆದ್ರೆ ಇಡೀ ಚುನಾವಣಾ ರಿಸಲ್ಟ್ ಅನ್ನ ಆನ್ಲೈನ್ ನಲ್ಲಿ ಹೇಳ್ಬೇಕು ಅಂದ್ರೆ ಇದು ಎನ್ಡಿಎಯ ಅತಿ ದೊಡ್ಡ ಗೆಲುವು ಅನ್ನೋದಕ್ಕಿಂತ ಜನರಿಂದ ಘಟಬಂಧನ ದೊಡ್ಡ ಮಟ್ಟದಲ್ಲಿ ತಿರಸ್ಕೃತಗೊಂಡಿದೆ ಅನ್ನೋದು ಸೂಕ್ತ ಅನಿಸ್ತಾ ಇದೆ. ಯಾಕಂದ್ರೆ ಕಳೆದ 20 ವರ್ಷದಿಂದ ಎನ್ಡಿಎ ಬಿಹಾರದಲ್ಲಿ ಅಧಿಕಾರದಲ್ಲಿ ಇದ್ರು. ರಿಸಲ್ಟ್ ವೇಳೆ ಒಂದೇ ಬಿಜೆಪಿಗೆ ಹೆಚ್ಚು ಸೀಟ್, ಜೆಡಿಯುಗೆ ಕಡಿಮೆ ಅಥವಾ ಇದೇ ಉಲ್ಟಾ ಆಗ್ತಾ ಇತ್ತು. ಹಾಗೋ ಹೀಗೋ ಅಧಿಕಾರವನ್ನ ಉಳಿಸ್ಕೊಂಡು ಬಂದಿತ್ತು. ಆದ್ರೆ ಈ ಬಾರಿ ಎನ್ಡಿಎ ಒಕ್ಕೂಟದಲ್ಲಿ ಯಾವೆಲ್ಲಾ ಪಕ್ಷಗಳಿದೆಯೋ ಅವೆಲ್ಲವೂ ಟಾಪ್ ಕ್ಲಾಸ್ ನಲ್ಲಿ ಪೈಪೋಟಿ ಕೊಟ್ಟಿವೆ, ದೊಡ್ಡ ಮಟ್ಟದಲ್ಲಿ ಜನರನ್ನ ಸೆಳೆದಿವೆ. ಅತ್ಯಂತ ಕಡಿಮೆ ಸೀಟನ್ನ ಮಾತ್ರ ಕಳೆದುಕೊಂಡು ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿವೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಅಂದ್ಹಾಗೆ ಇಲ್ಲಿ ನಿತೀಶ್ ಫ್ಯಾಕ್ಟರ್ ಎಷ್ಟರ ಮಟ್ಟಿಗೆ ವರ್ಕ್ ಆಯ್ತೋ ಮೋದಿ ಫ್ಯಾಕ್ಟರ್ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ವರ್ಕ್ ಆಯ್ತು ಅನ್ನೋದು ಕ್ಲಿಯರ್ ಆಗಿದೆ. ಸಿಂಪಲ್ ಆಗಿ ಹೇಳೋದಾದ್ರೆ ನಿತೀಶ್ ಕುಮಾರ್ ಜೊತೆ ಮೋದಿ ಇದ್ದಾರಲ್ವಾ ಅನ್ನೋದು ಜನರನ್ನ ಸೆಳೆದಿದೆ ಹಾಗೂ ಮೋದಿ ಜೊತೆ ನಿತೀಶ್ ಇರ್ತಾರಲ್ವಾ ಅನ್ನೋ ರೀತಿಯಲ್ಲೂ ಕೂಡ ಜನರು ಯೋಚಿಸಿದ್ದಾರೆ. ಆದ್ರೆ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಆಗಿದ್ದು ಚಿರಾಗ್ ಪಾಸ್ವಾನ್. ಲೋಕಸಭೆಯಲ್ಲಿ 5ಕ್ಕೆ 5 ಸೀಟ್ ಗೆದ್ದು 100ರ ಸ್ಟ್ರೈಕ್ ರೇಟ್ ತೋರಿಸಿ ಮೋದಿಗೆ ಹನುಮಂತನಂತೆ ಜೊತೆ ಇರ್ತೀನಿ ಅನ್ನೋ ಮಾತನ್ನ ಚಿರಾಗ್ ಪಾಸ್ವಾನ್ ಹೇಳಿದ್ರು. ಆದ್ರೆ ಸೀಟ್ ಹಂಚಿಕೆ ವಿಚಾರ ಬಂದಾಗ ಯಾಕಪ್ಪ ಚಿರಾಗ್ ಇಷ್ಟೊಂದು ಡಿಮ್ಯಾಂಡ್ ಮಾಡ್ತಾರೆ, ಸ್ವಲ್ಪ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಬೇಕಲ್ವಾ ಅಂತ ಅನಿಸೋ ರೀತಿ ಕಾಣಿಸ್ಕೊಂಡಿದ್ರು. ಆದ್ರೆ ಫೈನಲ್ ಆಗಿ ಅವರ ಜಡ್ಜ್ಮೆಂಟ್ ಸರಿ ಇದೆ. 29 ಸೀಟ್ ಪಡೆಯೋದಕ್ಕೆ ಅವರು ಅರ್ಹರು ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಬಹಳ ಹಿಂದೆಯೇ ಚಿರಾಗ್ ನನಗೆ ಅಂತ ಒಂದಷ್ಟು ವೋಟ್ ಬ್ಯಾಂಕ್ ಇದೆ, ಅದನ್ನ ನಾನು ಪಡೆಯೋದು ಮಾತ್ರವಲ್ಲದೆ ಪ್ರತಿ ಕ್ಷೇತ್ರದಲ್ಲೂ ಆ ವೋಟ್ ಬ್ಯಾಂಕ್ ಎನ್ಡಿಎಗೆ ಹೋಗ್ಬೇಕು ಅನ್ನೋದು ಕೂಡ ನನ್ನ ಜವಾಬ್ದಾರಿ ಅಂತ ಹೇಳಿದ್ರು. ಆ ಮಾತನ್ನ ಈಗ ನಿಜ ಮಾಡಿದಂತೆ ಕಾಣಿಸ್ತಾ ಇದೆ. ಅಲ್ಲಿಗೆ ಎನ್ಡಿಎ ಪ್ರಚಂಡ ಗೆಲುವಿನಲ್ಲಿ ಚಿರಾಗ್ ಪಾಸ್ವಾನ್ ಪಾತ್ರ ಕೂಡ ದೊಡ್ಡ ಮಟ್ಟದಲ್ಲಿದೆ. ಇನ್ನು ಈ ಫಲಿತಾಂಶದ ಸಂದೇಶದ ಬಗ್ಗೆ ನೋಡ್ತಾ ಹೋದ್ರೆ ಆಗ್ಲೇ ಹೇಳಿದ ಹಾಗೆ ಇದು ಆರ್ಜೆಡಿ ಒಕ್ಕೂಟದ ಕ್ಲಿಯರ್ ರಿಜೆಕ್ಷನ್ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆ ರಿಜೆಕ್ಟ್ ಆದ್ರು ಅನ್ನೋದೇ ಈ ರಿಸಲ್ಟ್ ನ ಸಂದೇಶ. ನಮ್ಮದು ಹಳೆ ಪಕ್ಷ, ಅಚ್ಚ ಬಿಹಾರದ ಪಕ್ಷ, ನಮ್ಮಪ್ಪ ಸಿಎಂ ಆಗಿದ್ರು, ನಮ್ಮಮ್ಮ ಸಿಎಂ ಆಗಿದ್ರು, ನಾವಿರೋದೇ ಆಳೋದಕ್ಕೆ, ನಾವು ನಿಲ್ತಾ ಇರ್ತೀವಿ, ನೀವು ಗೆಲ್ಲಿಸ್ತಾ ಇರಿ, ಈ ಎಲ್ಲಾ ಅಹಂಕಾರ ಆಟಿಟ್ಯೂಡ್ ಗಳಿಗೆ ಜನರು ಮಣೆ ಹಾಕೋದಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ನಿಮಗೆ ನಾನು ವೋಟ್ ಹಾಕಿದ್ರೆ ನೀನು ಗೆದ್ದು ಸಿಎಂ ಆಗ್ತೀಯಾ, ನಂಗೇನು ಸಿಗುತ್ತೆ, ನನ್ನ ಜೀವನ ಬದಲಾಗುತ್ತಾ, ಯಾವ ರೀತಿ ಬದಲಿಸ್ತೀರಿ, ನಮ್ಮ ಮಕ್ಕಳು ಉದ್ಧಾರ ಆಗ್ತಾರಾ, ಯಾವ ರೀತಿ ಉದ್ಧಾರ ಮಾಡ್ತೀರಿ? ಜನರ ಈ ಪ್ರಶ್ನೆಗಳಿಗೆ ಘಟಬಂಧನದ ನಾಯಕರು ಉತ್ತರವನ್ನು ಕೊಡ್ಲಿಲ್ಲ, ಉತ್ತರ ಕೊಡಬೇಕು ಅನ್ನೋ ರೀತಿಯಲ್ಲಿ ಯೋಚನೆ ಕೂಡ ಮಾಡ್ಲಿಲ್ಲ ಅಂದಾಗ ನಿಮ್ಮಂತವರು ನಮಗೆ ಬೇಡ ಅನ್ನೋದನ್ನ ಬಿಹಾರ ಜನರು ಹೇಳಿದ್ದಾರೆ. ಏನೋ ಬಿಹಾರ ಅಂದ್ರೆ ಜಾತಿ ರಾಜಕಾರಣ, ಯಾರು ಏನೇ ಮಾಡಿದ್ರು ಕೊನೆಗೆ ಜನರು ಜಾತಿ ನೋಡಿ ವೋಟ್ ಹಾಕ್ತಾರೆ ಅನ್ನೋ ಥಾಟ್ ಎಲ್ಲರಲ್ಲೂ ಇತ್ತು. ಅದನ್ನ ಈ ಬಾರಿ ಬಿಹಾರಿಗಳು ಕಿತ್ತು ತಿಪ್ಪೆಗೆ ಎಸೆದಿದ್ದಾರೆ. ಯಾದವ್ ಡಾಮಿನೇಟ್ ಆಗಿರೋ ಬಿಹಾರದಲ್ಲಿ ಯಾದವರ ಹೆಡ್ ಆಫೀಸ್ ನಂತಿದ್ದ ಲಾಲು ಕುಟುಂಬಕ್ಕೆ ಕಣ್ಮುಚ್ಚಿ ಕೂತ್ರು ಜಾತಿ ಜನ ಕೈ ಬಿಡೋದಿಲ್ಲ ಅಂತ ಆರಾಮಾಗಿದ್ರಲ್ವಾ, ಆ ಆಲೋಚನೆಗೆ ಬಿಹಾರ ಜನರು ಕೊಳ್ಳಿ ಇಟ್ಟಿದ್ದಾರೆ.
ನಿಮ್ಮ ಜಾತಿ ನೋಡ್ತಾ ಕೂತ್ಕೊಂಡ್ರೆ ನಮ್ಮನ್ನ ಉದ್ಧಾರ ಮಾಡೋರು ಯಾರು, ಮೊದಲು ನಾವು ಉದ್ಧಾರ ಆಗ್ಬೇಕು ಅನ್ನೋ ಬಗ್ಗೆ ಯೋಚಿಸಿರೋದು ಕಣ್ಣಿಗೆ ಕಾಣಿಸ್ತಾ ಇದೆ. ಅಂದಹಾಗೆ ಒಂದು ಮನೆಯ ಪರಿಸ್ಥಿತಿ ಅರ್ಥ ಆಗ್ಬೇಕು ಅಂದ್ರೆ ಆ ಮನೆಯ ಗೃಹಿಣಿಯನ್ನ ಮಾತಾಡಿಸ್ಬೇಕು, ಸಮಸ್ಯೆಯನ್ನ ತಿಳ್ಕೊಳ್ಬೇಕು. ಆ ಕೆಲಸ ನಿತೀಶ್ ಸರ್ಕಾರದಲ್ಲಿ ಆಗಿದೆ. ಯಾವ ಮಟ್ಟದಲ್ಲಿ ಆಗಿದೆ ಅಂದ್ರೆ ತೇಜಸ್ವಿಯ 30,000 ಆಫರ್ ಕೂಡ ಬೇಡ ಅನ್ನೋ ಮಟ್ಟದಲ್ಲಿ ಆಗಿರೋದು ಕ್ಲಿಯರ್ ಆಗ್ತಾ ಇದೆ. ಇನ್ನೊಂದು ದೊಡ್ಡ ಸಂದೇಶ ಅಂದ್ರೆ ಅತಿಯಾದ ಓಲೈಕೆ ಮಾಡಿದ್ರೆ ಹೀನಾಯವಾಗಿ ಸೋಲ್ತೀರಾ ಅನ್ನೋದು. ಅಕ್ರಮ ಬಾಂಗ್ಲಾ ವಲಸಿಗರಿಂದ ಅತ್ಯಂತ ಬಾಧೆ ಅನುಭವಿಸ್ತಾ ಇರೋ ರಾಜ್ಯಗಳ ಪೈಕಿ ಬಿಹಾರ ಕೂಡ ಒಂದು. ಸಂದರ್ಭಕ್ಕೆ ತಕ್ಕಂತೆ ಅಲ್ಲೇ ಮೊದಲು SIR ಪ್ರಕ್ರಿಯೆ ಮಾಡಬೇಕಾಯ್ತು. ಇದನ್ನ ವಿರೋಧಿಸೋ ಬರದಲ್ಲಿ ಘಟಬಂಧನ ಅಕ್ರಮ ವಲಸಿಗರನ್ನ ಉಳಿಸ್ಕೊಳ್ಳೋದಕ್ಕೆ ದನಿ ಏರಿಸಿದ್ರು. ಇದನ್ನೇ ಬಿಜೆಪಿ ನಾಯಕರು ಕ್ಯಾಚ್ ಮಾಡಿ ಜನರ ಮುಂದೆ ಇಟ್ರು. ಮೊದಲೇ ಬಿಹಾರ ಜನರು ಊರೂರಿಗೆ ವಲಸೆ ಹೋಗ್ತಾ ಇದ್ದಾರೆ, ಇಲ್ಲಿರೋ ಜನರನ್ನ ಉಳಿಸಿಕೊಳ್ಳೋ ಮಾತಾಡೋದನ್ನ ಬಿಟ್ಟು ಯಾವುದೋ ದೇಶದಿಂದ ಕದ್ದು ಮುಚ್ಚಿ ಬಂದವರಿಗೆ ಆದ್ಯತೆ ಕೊಡ್ತಾರೆ ಅಂದ್ರೆ ಇವರಿಂದ ಇನ್ನೇನನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅನ್ನೋದು ಜನರ ಅರಿವಿಗೆ ಬಂದಿದೆ. ಅಲ್ಲದೆ ಅಕ್ರಮ ವಲಸಿಗರನ್ನ ಉಳಿಸ್ಕೊಳ್ಳೋದಕ್ಕೆ ರಾಹುಲ್ ಗಾಂಧಿ ವೋಟ್ ಅಧಿಕಾರ ಯಾತ್ರೆ ಮಾಡಿದ್ರೆ ಅದನ್ನ ನೋಡ್ತಾ ಕೂರೋದಕ್ಕೆ ನಾವು ಮೂರ್ಖರಲ್ಲ ಅನ್ನೋದನ್ನ ವೋಟ್ ಮೂಲಕ ಹೇಳಿದ್ದಾರೆ ಬಿಹಾರಿ ಜನರು. ಒಂದು ಕಡೆ ರಾಹುಲ್ ಗಾಂಧಿಗೆ ಬಿಹಾರದಲ್ಲಿ ವರ್ಚಸ್ಸೇ ಇರಲಿಲ್ಲ. ತೇಜಸ್ವಿಯನ್ನ ಜನಪ್ರಿಯ ಸಿಎಂ ಫೇಸ್ ಅಂತ ಸರ್ವೆಗಳು ಹೇಳಿದ್ರು, ವಾಸ್ತವ ಆ ರೀತಿ ಇರ್ಲಿಲ್ಲ ಅನ್ನೋದು ಈಗ ರಿವೀಲ್ ಆಗ್ತಾ ಇದೆ. ಯಾಕಂದ್ರೆ ಲಾಲು ಕುಟುಂಬದ ಭದ್ರ ಕೋಟೆಯಾದ ರಾಘೋಪುರದಲ್ಲಿ ತೇಜಸ್ವಿ ಯಾದವ್ಗೆ ಬಂದೊದಗಿದ್ದ ಸಂಕಷ್ಟ ನೋಡಿದ್ರೆ ಅಸಲಿ ಜನಪ್ರಿಯತೆ ಹೇಗಿದೆ ಅನ್ನೋದು ಅರ್ಥವಾಗುತ್ತೆ. ಬರೋಬ್ಬರಿ 22 ಸುತ್ತಿನ ಮತ ಎಣಿಕೆ ತನಕ ತೇಜಸ್ವಿ ಗೆಲ್ತಾರೆ ಅನ್ನೋ ವಿಶ್ವಾಸ ಯಾರಲ್ಲೂ ಇರಲಿಲ್ಲ. 24ನೇ ಸುತ್ತಿನ ಬಳಿಕ ಹಂತ ಹಂತವಾಗಿ ತೇಜಸ್ವಿ ಲೀಡ್ ಪಡಿತಾ ಹೋದ್ರು. ಪ್ರಬಲ ಪೈಪೋಟಿ ಕೊಟ್ಟಿದ್ದ ಬಿಜೆಪಿಯ ಸತೀಶ್ ಕುಮಾರ್ ಹಿನ್ನಡೆ ಅನುಭವಿಸ್ತಾ ಹೋದ್ರು. ಈ ಪರಿಸ್ಥಿತಿ ಇಟ್ಕೊಂಡು ರಿಸಲ್ಟ್ ಬರೋ ಹಿಂದಿನ ದಿನ 18ನೇ ತಾರೀಕು ನಾನು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತೀನಿ ಅಂತ ಅದ್ಯಾವ ಬಂಡ ಧೈರ್ಯದಲ್ಲಿ ಹೇಳಿದ್ರು ಅನ್ನೋದು ಈಗ ಚರ್ಚೆ ಆಗ್ತಾ ಇದೆ. ಅಲ್ಲದೆ ಮಾತಿನ ಬರದಲ್ಲೋ ಅಥವಾ ಅರ್ಥ ಗೊತ್ತಿಲ್ಲದೆಯೋ ತೇಜಸ್ವಿ ಈ ಬಾರಿ ನಾವು ಕ್ಲೀನ್ ಸ್ವೀಪ್ ಆಗ್ತೀವಿ ಅನ್ನೋದನ್ನ ಎಲ್ಲರ ಮುಂದೆ ಹೇಳಿದ್ರು. ಅದ್ಯಾವ ದೇವ್ರು ಟೈಮ್ ನೋಡ್ಕೊಂಡು ತಥಾಸ್ತು ಅಂದ್ರೋ ಗೊತ್ತಿಲ್ಲ, ಅದೇ ಆಗಿದೆ. ಇನ್ನು ಘಟಬಂಧನದ ಈ ಹೀನಾಯ ಸೋಲಿಗೆ ಇನ್ನೊಂದು ಪ್ರಮುಖ ಕಾರಣವನ್ನ ಚಿರಾಗ್ ಪಾಸ್ವಾನ್ ಬಿಚ್ಚಿಟ್ಟಿದ್ದಾರೆ. ಇದು ಕೂಡ ಹಲವು ಪಕ್ಷಗಳಿಗೆ ದೊಡ್ಡ ಸಂದೇಶ ಆಗಲಿದೆ. ಸತತ ಹಲವು ದಶಕಗಳಿಂದ ವಿಪಕ್ಷದಲ್ಲಿರೋ RJDಗೆ ಮತ್ತೆ ಅಧಿಕಾರವನ್ನ ಹಿಡಿಯೋದಕ್ಕೆ ಹಲವು ಅವಕಾಶಗಳು ಇದ್ವು. ಆಡಳಿತ ವಿರೋಧಿ ಅಲೆಯನ್ನ ಅವರು ಕ್ಯಾಚ್ ಮಾಡ್ಕೊಂಡು ಹೋರಾಡಬಹುದಿತ್ತು. ಈ ಹಿಂದೆ ನಿತೀಶ್ ಕುಮಾರ್ RJDಗೆ ಜಂಪ್ ಮಾಡಿದಾಗ ಅದನ್ನ ಸರಿಯಾಗಿ ಉಪಯೋಗಿಸಿಕೊಳ್ಬಹುದಿತ್ತು. ಅಲ್ಲದೆ ಕಳೆದ ಬಾರಿ ನಮ್ಮ ಪಕ್ಷ ಕೂಡ NDAಯಲ್ಲಿ ಇರದೆ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ವಿ. ಆದ್ರೆ ಇದ್ಯಾವುದನ್ನು ಕೂಡ ಅವರು ಸಮರ್ಪಕವಾಗಿ ಬಳಸಿಕೊಳ್ಳಿಲ್ಲ. ಬದಲಾಗಿ NDA ತಮ್ಮ ತಪ್ಪನ್ನ ತಿದ್ದಿಕೊಂಡು ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡಿದೆ ಅಂತ ಹೇಳಿದ್ದಾರೆ. ಅಲ್ಲಿಗೆ ಇದು ಘಟಬಂಧನದ ಸ್ವಯಂಕೃತ ಅಪರಾಧ ಅಲ್ಲದೆ ಇನ್ನೇನು ಅಲ್ಲ ಅನ್ನೋದು ವಾಸ್ತವ. ಜಾತಿ ಹೆಸರಲ್ಲಿ, ಫ್ಯಾಮಿಲಿ ಹೆಸರಲ್ಲಿ ಓಲೈಕೆ ಮಾಡಿ ದೇಶದ ವಿರುದ್ಧ ಹೇಳಿಕೆಗಳನ್ನ ಕೊಟ್ಟು ಭದ್ರತಾ ವಿಚಾರದಲ್ಲಿ ಹುಡುಗಾಟ ಆಡಿ ಅಭಿವೃದ್ಧಿಗೆ ವಿರುದ್ಧವಾಗಿ ರಾಜಕೀಯಕ್ಕಾಗಿ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೀವಿ ಅನ್ನೋ ಮನಸ್ಥಿತಿಯಲ್ಲಿರೋ ರಾಜಕಾರಣಿಗಳಿಗೆ ಬಿಹಾರ ಎಲೆಕ್ಷನ್ ದೊಡ್ಡ ಪಾಠವಾಗಿದೆ. ಕಾಲ ಕಾಲಕ್ಕೆ ಅಪ್ಡೇಟ್ ಆಗಿಲ್ಲ ಅಂದ್ರೆ ಜನರು ಮೊಬೈಲ್ ಫೋನ್ ಅನ್ನೇ ಬಿಸಾಡ್ತಾರೆ. ಅಂತದ್ರಲ್ಲಿ ಅಪ್ಪನ ಹೆಸರು, ಅಜ್ಜಿ ಮೂಗು, ಜಾತಿ, ಧರ್ಮ, ಸುಳ್ಳು, ಮೋಸ, ಜನರನ್ನ ಯಾಮಾರಿಸ್ತೀವಿ ಅಂತ ಹೋದ್ರೆ ಹೀಗೂ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.